ಅವರಮ್ಮ ಯಾಕೆ ಬರ್ಬೇಕು? ನೀನೊಳ್ಳೆ ನ್ಯಾಯ ನೀತಿ ಅಂತ ಸುಮ್ಮನೆ ಇರಕ್ಕಾಗಲ್ಲ. ಈಗ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ದೊಡ್ಡ ಜಾತ್ರೆನೇ ಮಾಡ್ತಿದ್ದೆ. ನೀನಾಗಿದ್ದಕ್ಕೆ ನಿನ್ ಗಂಡನ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಬಿಟ್ಟಿದ್ಯಾ. ಮೊದ್ಲು ಮಚ್ಚೆ ನೋಡು. ಪಾಪ ಕಣೆ, ಮಗು ಮಲಗಿದೆ. ಹೌದಮ್ಮ, ಪಾಪ ಪಾಪ ಅಂತ ಇರೋ. ಬಾವ ಇನ್ನೂ ನಾಕ್ ಪಾಪನ್ ಕರ್ಕೊಂಡ್ ಬರ್ತಾರೆ, ಆಗೇನ್ ಮಾಡ್ತೀಯಾ? ಗೌರಿ, ಹಾಗೆಲ್ಲ ಮಾತಾಡ್ಬೇಡ ನೀನು. ನಿನಗೇನ್ ನೋವಾಗುತ್ತೆ ಅಂತ ಗೊತ್ತು, ಆದ್ರೂ ನಾನು ಚುಚ್ಚು ಮಾತಾಡ್ತಿದ್ದೀನಿ. ಯಾಕೆ ಹೇಳು? ಈಗ ನೀನ್ ನನ್ನ ಹತ್ರ ಕೋಪ ಮಾಡ್ಕೋತಿದ್ಯಲ್ಲ, ಅದನ್ನ ಬಾವನ ಹತ್ರ ಹೋಗಿ ತೋರ್ಸು. ಸತ್ಯನಾದ್ರೂ ಹೊರಗ್ ಬರುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ಮೊದ್ಲು ಮಚ್ಚೆ ನೋಡು. ಗೌರಿ ಮಲಗಿದೆ ಪಾಪ. ಬಾಯಿ ಕಡೆ. ಅಕ್ಕ, ಏನೇ ಮಾಡೋದೀಗ? ಯಾರಾದ್ರೂ ಬರ್ತಾರೆ ಕಣೆ. ಸರಿ ಸರಿ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ. ಅಕ್ಕ, ಎಷ್ಟು ಮುದ್ದಾಗಿ ಮಲಗಿದಾಳೆ ಅಲ್ಲ. ಬಾ ಮಚ್ಚೆ ನೋಡೋಣ. विधि विपरीत विधियाघात विधि विलास विनीदे नः ಯಾವನು ಅವನು? ರೇಡಿಯೋ ಆಫ್ ಮಾಡೋ. ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ. ಮಲಗೆ ಮಲಗೆ ಗುಬ್ಬಿ ಮರಿ. ಅಕ್ಕ, ಮುಗೀತು ಮುಗೀತು ಕಣೆ ನಿನ್ ಕತೆ. ಈ ಮನೆ 3 ಭಾಗ ಆಗೋಗುತ್ತೆ. ಒಂದು ನಿನಗೆ, ಇನ್ನೊಂದು ನಿನ್ನ ಮಕ್ಕಳಿಗೆ, ಮತ್ತೊಂದು ಆ ನಿನ್ ಸೌತಿ ಮಗುಗೆ. ಅದು ನೀನ್ ಹೋರಾಟ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ 4 ಭಾಗ ಆಗುತ್ತೆ. 2 ಹೆಂಡತಿಗೆ 2 ಭಾಗ, 3 ಮಕ್ಕಳಿಗೆ 2 ಭಾಗ. ಗಂಡನೇ 2 ಭಾಗ ಆದ್ಮೇಲೆ ಆಸ್ತಿ ಇಟ್ಕೊಂಡು ಏನೇ ಮಾಡ್ಲಿ? ಅಕ್ಕ, ಬಿಡ್ಬೇಡ ಕಣೆ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ನಿನ್ ಕೋಪ, ನೋವು, ದುಃಖ, ಕಣ್ಣೀರು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊ. ನಿನ್ನ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡು. ಆದ್ರೆ ಭಾವನ್ ಮಾತ್ರ ಕ್ಷಮಿಸ್ಬೇಡ, ನೆನ್ಪಿಡ್ಕೊ. ಅಕ್ಕ ಅಕ್ಕ ಅಕ್ಕ, ಅಮ್ಮ 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 ಅಮ್ಮ. ಏನಿದು ಬಾಗಿಲು ಹಾಕೊಂಡಿದ್ದಾಳೆ? ಗಿರಿ ಗಿರಿ ಬಾಗಿಲು ತೆಗೆ. ಊರೆಲ್ಲ ಅಲ್ಕೊಂಡ್ ಬಂದ್ಮೇಲೆ ಈಗ ನೆನ್ಪಾಯ್ತಾ ನಿಮ್ಗೆ? ಅಯ್ಯೋ ಗಿರಿ, ತಪ್ಪು ತಿಳ್ಕೊಬೇಡ್ವೆ. ನಾನು ಯಾಕೆ ಹೋಗಿದ್ದು ಅಂತ ಗೊತ್ತಾ ನಿನಗೆ? ಗೊತ್ತಿರ್ಲಿಲ್ಲ ರೀ, ಗೊತ್ತಿರ್ಲಿಲ್ಲ. ಇತ್ತೀಚೆಗೆ ಎಲ್ಲ ಗೊತ್ತಾಗ್ತಾ ಇದೆ. ಸದ್ಯ ಈಗ್ಲಾದ್ರೂ ಮನೆ ನೆನ್ಪಾಯ್ತಲ್ಲ ಸಾಹೇಬ್ರಿಗೆ, ಅದೇ ನಮ್ ಪುಣ್ಯ. ಚುಚ್ಚಿ ಚುಚ್ಚಿ ಮಾತಾಡ್ಬೇಡ ಗಿರಿ, ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ಬಾಗಿಲು ತೆಗೆ. ನಿಮ್ಗೆ ನನ್ ಮಾತು ಚುಚ್ಚುತ್ತಲ್ವಾ? ನೀವು ಮಾಡಿರೋ ಕೆಲ್ಸ ನನ್ ಸಂಸಾರನೇ ಚುಚ್ಚಿ ಚುಚ್ಚಿ ಇವಾಗ 100 ತುಂಡು ಮಾಡಿ ಹಾಕಿದ್ಯಲ್ಲ. ಈ ನೋವು ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಗಿರಿ ಗಿರಿ, ನನ್ನ ಆಣೆ ಕಣೆ, ಆ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಆ ಹುಡುಗಿ ನನ್ನನ್ನು ಯಾಕೆ ಡ್ಯಾಡಿ ಡ್ಯಾಡಿ ಅಂತ ಕರಿತಾ ಇದೆ ಅಂತಾನೂ ನನಗೆ ಗೊತ್ತಿಲ್ಲ. ಪ್ಲೀಸ್ ಬಾಗಿಲು ತೆಗಿಯೇ. ಓಹೋ, ಏನು ಗೊತ್ತಿಲ್ಲದೆ ಆ ಮಗು ನಿಮ್ಮನ್ನ ಡ್ಯಾಡಿ ಡ್ಯಾಡಿ ಅಂತ ಹೇಳ್ಕೊಂಡು ಈ ಮನೆವರೆಗೂ
ಇರುತ್ತಲ್ಲ ಮಚ್ಚೆ, ಅದೇ ತರದ್ದೇ ಮಚ್ಚೆ ಇದೆ. ಆ ಮಗು ನಿಮ್ದೆ ಅನ್ನೋದಕ್ಕೆ ಇನ್ನೇನ್ರಿ ಬೇಕು ಸಾಕ್ಷಿ? ಮಚ್ಚೆನಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಗಿರಿ? ಅಲ್ಲ, ಒಂದೇ ತರ ಮಚ್ಚೆ ಇದ್ ಮಾತ್ರಕ್ಕೆ ಅಪ್ಪ ಮಕ್ಕಳಾಗ್ಬಿಡ್ತಾರಾ? ಹಾಗಿದ್ಮೇಲೆ ಈ DNA ಪರೀಕ್ಷೆ ಎಲ್ಲ ಯಾಕೆ ಮಾಡ್ತಾರೆ? ಈ ಮಾತೆಲ್ಲ ಆಡಿ ನನಗ್ ಸಮಾಧಾನ ಮಾಡಿ ನಿಮ್ ತಪ್ಪನ್ನ ಮುಚ್ಚಾಕೋಬಹುದು, ಆದ್ರೆ ಸತ್ಯನ ಯಾವತ್ತೂ ಮುಚ್ಚಿಡಕ್ ಆಗಲ್ಲ ರೀ. ಅಂದ್ರೆ ಏನ್ ಇವಾಗ ನಾನ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಬಾಗಿಲು ತೆಗಿಯಲ್ವಾ ನೀನು? ಅಪ್ಪ ಅಪ್ಪ ನೋಡಪ್ಪ ಇವಳು ಹೇಗ್ ಆಡ್ತಾ ಇದ್ದಾಳೆ ಅಂತ. ಅವ್ರು ಬರಲ್ಲ. ಮನೇಲಿ ನಡ್ತಿರೋದ್ನೆಲ್ಲ ನೋಡಕ್ಕಾಗ್ದೆ ಆ ಹಿರಿ ಜೀವ ಮಕ್ಳನ್ ಕರ್ಕೊಂಡು ಭಜನೆಗೆ ಹೋಗಿದ್ದಾರೆ. ಒಳ್ಳೇದಾಯ್ತು. ಅವ್ರಿದ್ದಿದ್ರೆ ಇಷ್ಟೊಂದು ಮಾತಾಡೋ ಧೈರ್ಯ ನನಗೂ ಬರ್ತಾ ಇರ್ಲಿಲ್ಲ. ನಿಮ್ಮನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೇ ನನ್ ಪ್ರಾಣ ಅಂತ ಅನ್ಕೊಂಡಿದ್ದಂತೂ ಆ ಭಗವಂತನ್ ಸಾಕ್ಷಿಯಾಗೂ ನಿಜ. ನನ್ ಗಂಡ ಎಲ್ರ ತರ ಅಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಅನ್ಕೊಂಡು ನನ್ನೊಳಗಡೆನೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ಸಿನಿಮಾದಲ್ಲಿ ಬರೋ ವಿಲನ್ಗಳನ್ನ ನೋಡ್ಕೊಂಡು ನನ್ ಗಂಡನ ಬುದ್ಧಿನಲ್ಲಿರೋ 1% ಬುದ್ಧಿನಾದ್ರೂ ಇವ್ರುಗಳಿಗೆ ಇರಬಾರ್ದಾಗಿತ್ತಾ? ಈ ಪಾತ್ರ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೋತಾ ಇದ್ದೆ. ಆದ್ರೆ ನೀವು ಅವಳಿಗಾದ್ರೂ ನ್ಯಾಯವಾಗಿರಿ. ಗಿರಿ ಗಿರಿ ಪ್ಲೀಸ್ ಗಿರಿ, ನನ್ ಮಾತ್ ಕೇಳೋ. ನೋಡಿ, ನೀವ್ ಇವಾಗ ಹೋಗ್ಲಿಲ್ಲ ಅಂದ್ರೆ ನನಗ್ ನಾನು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಅಂತ ನಿರ್ಧಾರ ಎಲ್ಲ ತಗೋಬೇಡ. ಅಲ್ಲ ಗಿರಿ, ಅದು ನೋಡಿ, ನಿಮ್ ಒಂದ್ ಮಾತು ನನಗ್ ಕೇಳಿಸ್ಬಾರ್ದು. ಹೋಗಿ ಇಲ್ಲಿಂದ. ಆಯ್ತು 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 ಆಯ್ತು, ಹೋಗ್ತೀನಿ ಹೋಗ್ತೀನಿ. ಇಷ್ಟೆಲ್ಲ ಆಗಿತ್ತು ಈ ಮಗುವಿಂದ. ಮಕ್ಕಳು ದೇವ್ರ ಸಮಾನ ಅಂತ ಸುಮ್ಮನೆ ಇದ್ರೆ ನನ್ನ ಮನೆನೇ ಒದ್ಕೊಂಡು ಉರಿಯೋ ಹಾಗೆ ಮಾಡ್ತಿದ್ದಾಳೆ. ಇಲ್ಲ, ಒಳ್ಳೆಯವರು ಕೋಪ ಬಂದ್ರೆ ಅವನಿಗೆಂಥ ಕ್ರೂರಿಗಳಾಗ್ತಾರೆ ಅಂತ ನಾನು ತೋರಿಸ್ತೀನಿ. ಅಯ್ಯೋ ಪಾಪ ಅಂದ್ರೆ ನನ್ನನ್ನೇ ಪಾಪಿ ಮಾಡ್ತೀಯ? ಮಾಡ್ತೀನಿ ನನಗೆ. ನಾನು ಏನ್ ಮಾಡಕ್ ಬಂದೆ? ಏನ್ ಮಾಡ್ತಾ ಇದ್ದೀನಿ? ಇಲ್ಲ ಇಲ್ಲ, ನಾನೇ ಕರೆಕ್ಟ್. ಏಯ್, ಅಲ್ಲಿ ನನ್ನ ಹೆಂಡತಿ ನನ್ನ ಬೇಡ ಬೇಡ ಅಂತ ದೂರ ತಳ್ತಾ ಇದ್ದಾಳೆ. ನೀನ್ ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ಯಾ? ನಿನ್ನು ಯಾಕಂತ ಯಾಕೆ ಹೀಗೆ ಮಾಡ್ತಾ ಇದೆಯಾ? ಅಲ್ಲ, ಹೀಗೆಲ್ಲ ಮಾಡುವಂತ ನಿನ್ಗೆ ಯಾರಾದರೂ ಹೇಳ್ಕೊಟ್ಟಿದಾರಾ? ಅಥವಾ ನೀನ್ ಯಾರಾದ್ರೂ ತಮಾಷೆಗೆ ಮಾಡ್ತಾ ಇದೀಯಾ? ಓ, ನಿಮ್ಮಪ್ಪ ನೋಡೋದಕ್ಕೇನಾದ್ರೂ ನನ್ನ ಥರನೇ ಇದ್ದಾನಾ? ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನನ್ನ ಹಣೆ ಬರಾನೇ ಸರಿ ಇಲ್ಲ. ದೇವ್ರೆ ದೇವ್ರೆ, ರಾತ್ರಿ ನನ್ನ ಬುದ್ಧಿ ಏನಾಗಿತ್ತು ಪಾಪ.
ಅವ್ರೇನು ಹೇಳಬೇಕು ಅಂತ ಬಂದ್ರು ಅದನ್ನ ನಾನು ಕೇಳಿಸ್ಕೊಳ್ದೆ ರೂಮಿಂದ ಅವ್ರನ್ನ ಆಚೆ ನಿಲ್ಲಿಸಿ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ನಲ್ಲ. ಪಾಪ ಅವ್ರು ಎಷ್ಟು ಬೇಡ್ಕೊಂಡ್ರು ಕೇಳ್ಕೊಂಡ್ರು ನಾನು ಅವ್ರ ಮಾತಿಗೆ ಸೊಪ್ಪೆ ಹಾಕ್ಲಿಲ್ಲ. ಏನೋ ನಾನೇ ಈ ಮನೆಗೆ ದೊಡ್ಡ ಯಜಮಾನಿ ಅನ್ನೋ ಥರ ನಡ್ಕೊಂಡ್ಬಿಟ್ಟೆ. ಅವ್ರ ಮನ್ಸಿಗೆ ಅದು ಎಷ್ಟು ನೋವಾಗಿರ್ಬೇಡ. ಮಚ್ಚ ಇದ್ರೆ ಏನಾಯ್ತು, ಅದು ಕಾಕತಾಳೀಯನೂ ಆಗಿರ್ಬೋದು. ನನ್ನ ಗಂಡ ಹೇಳ್ತಿರೋದು ನಿಜ ಇರ್ಬೋದೇನೋ ಅಂತ ಒಂದು ಸಲನೂ ನಾನು ಯೋಚನೆ ಮಾಡಲಿಲ್ವಲ್ಲ. ಎಲ್ಲ ಗೌರಿ ತಾನೇ ಆಗಿತ್ತು. ಅವಳು ಹೇಳಿದ ಮಾತನ್ನು ಕೇಳ್ಕೊಂಡು ನಾನು ಹೀಗೆಲ್ಲ ಮಾಡಿಬಿಟ್ಟೆ. ನಿನ್ನೆ ನಾನು ಮಾಡಿದ್ದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತದೆ. ಪಾಪ ಇವರು ಎಲ್ಲಿ ಹೋದ್ರೋ, ಏನು ಮಾಡ್ತಿದ್ದಾರೋ, ನನ್ನ ರಾತ್ರಿ ಊಟ ಮಾಡಿದ್ರೋ ಇಲ್ವೋ. ಇದೆಲ್ಲ ನಾನು ಯಾಕೆ ಯೋಚನೆ ಮಾಡಲಿಲ್ಲ? ಇದು ನಾನಲ್ಲ. ಕಟ್ಕೊಂಡು ಗಂಡಂಗೆ ನೋವು ಕೊಟ್ರೆ ನರಕ ಸಿಗುತ್ತಂತೆ. ಅವ್ರಿಗೆ ನೋವು ಕೊಟ್ಟು ನಾನು ಅದೆಷ್ಟು ಪೂಜೆ ಪುನಸ್ಕಾರ ವ್ರತ ಅಂತ ಮಾಡಿದ್ರು ಅದೆಲ್ಲ ವ್ಯರ್ಥ ಅಂತ ನನಗೆ ಗೊತ್ತು. ನಾನು ಈಗಲೇ ಹೋಗೋರ ಹತ್ರ ಕ್ಷಮೆ ಕೇಳ್ತೀನಿ. ಏನಮ್ಮ ಈಗ ನಿನ್ನ ಗಂಡನ ನೆನಪಾಯ್ತೇನಮ್ಮ? ಮಾವ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಬೇಕಾದ್ರೆ ಒಂದೇಟ್ ಹೊಡೆದ್ಬಿಡಿ, ಹೊಡೆಸ್ಕೋತೀನಿ. ಆದರೆ ನಿಮ್ಮಿಂದ ಈ ಥರದ ಮಾತುಗಳನ್ನ ಕೇಳೋಕ್ಕೆ ಕಷ್ಟ ಆಗುತ್ತೆ. ನಾನು ಈಗಲೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಅಂತೂ ಇಷ್ಟು ಬೇಗ ಬುದ್ಧಿವಂತಲ್ಲ ನಿನಗೆ. ನೋಡಮ್ಮ, ಗಂಡಸು ತಪ್ಪು ಮಾಡಿದ್ರೆ ತಿದ್ದಬಹುದು, ಆದರೆ ಹೆಣ್ಣು ತಪ್ಪು ಮಾಡಕ್ಕೆ ಹೊರಟಾಗ ಅವಳನ್ನ ತಡೆಯೋದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಹೆಣ್ಣು ಸಂಸಾರದ ಕಣ್ಣು ಅಂತ. ಆದರೆ ಆ ಹೆಣ್ಣೆ ತಪ್ಪು ಮಾಡಿದ್ರೆ ಇಡೀ ಸಂಸಾರದಲ್ಲಿ ಸಮಸ್ಯೆ ಉದ್ಭವ ಆಗತ್ತಮ್ಮ. ಏನೇ ಮಾತಾಡು, ಒಂದು 10 ಸಲ ಯೋಚನೆ ಮಾಡಿ ಆಮೇಲೆ ಇನ್ನೊಬ್ರು ಹೇಳು. ನನ್ನ ತಪ್ಪು ನನಗೆ ಗೊತ್ತಾಗಿದೆ ಮಾವ. ಪಾಪ ಅವ್ರೇನೋ ಹೇಳಕ್ ಬಂದ್ರು, ನಾನು ಕೇಳಿಸ್ಕೊಳ್ಳಿಲ್ಲ. ಈಗ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರು ಏನು ಹೇಳಬೇಕು ಅಂತಿದ್ದಾರೆ ಅಂತ ಕೇಳಿಸ್ಕೊತೀನಿ. ನಿಜವಾಗ್ಲೂ ಸಮಸ್ಯೆ ಇದ್ರೆ ನಾವಿಬ್ರು ಕೂತು ಮಾತಾಡಿ ಬಗೆಹರಿಸ್ಕೋತೀವಿ. ಅಷ್ಟೇ ಬೇಕಾಗಿರೋದು. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ಬೇಕು. ಇಲ್ಲದೆ ಹೋದರೆ ಇರೋ ಸತ್ಯನ ಒಪ್ಕೊಂಡ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಹಳೆ ತಪ್ಪನ್ನ ಕೆದಕ್ತಾ ಕೂತ್ಕೊಂಡ್ರೆ ಕೈ ಕಸ ಆಗತ್ತೆ, ಮೂಗಿಗೆ ದುರ್ವಾಸನೆ ಬರುತ್ತೆ. ಸಾಧ್ಯವಾದಷ್ಟು ಆ ತಿಪ್ಪೆನ ಮಣ್ಣಾಕಿ ಮುಚ್ಚಬೇಕಮ್ಮ. ನಿಜ ಮಾವ, ನಿಜ. ನಾನು ಈಗಲೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಅದಕ್ಕೂ ಮೊದಲು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಸಂಸಾರನ ನಾನೇ ಸರಿ ಮಾಡ್ತೀನಿ. ದೇವ್ರು ದೊಡ್ಡವನು. ಇಷ್ಟು ಬೇಗ ನಿನಗೆ ಹೀಗೆ ಅನಿಸ್ತಲ್ಲ. ಹೋಗಿ ಶಿವ ಜೊತೆ ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊ. ರಾತ್ರಿ ಭಜನೆ ಮುಗಿಸ್ಕೊಂಡು ಬರೋದು ತಡ ಆಯಿತು. ಮಕ್ಕಳು ಲೇಟಾಗಿ ನನ್ನ ರೂಮಲ್ಲೇ ಮಲ್ಕೊಂಡಿದ್ದಾರೆ. ಆ ಶಿವನು ಮಕ್ಕಳ ಜೊತೆನೆ ಮಲ್ಕೊಂಡಿದ್ದಾನೆ. ಹೋಗಮ್ಮ, ಹೋಗು. ಪರಮಾತ್ಮ ಶಿವ. ಬಂದೆ. ಜೀವನದಲ್ಲಿ ನಾವು ಯಾವಾಗ ಬಂದ್ವಿ ಅನ್ನೋದಕ್ಕಿಂತ ಏನ್ ನಡಿ ಹೋವಾಗ ಬಂದ್ವಿ ಅನ್ನೋದು ಮುಖ್ಯ ಆಗತ್ತೆ. ಇಲ್ಲ ಅಂದ್ರೆ ನಿಮ್ಮಂತ ಬಣ್ಣ ಬಯಲಾಗಲ್ಲ, ಸತ್ಯ ಹೊರಗೆ ಬರಲ್ಲ. ಬಣ್ಣ ಸತ್ಯ ಏನ್ ಹೇಳ್ತಾ ಇದ್ದೀಗ್ರಿ? ನೀವು ಒಬ್ಬ ಮನುಷ್ಯನ. ನನ್ನ ರಾತ್ರಿ ನೀವು ಅಷ್ಟೆಲ್ಲ ಬೇಡ್ಕೊಂಡ್ಮೇಲೆ ನಾನು ಯೋಚನೆ ಮಾಡಿದೆ, ನೀವು ಸತ್ಯ ಹೇಳ್ತಿದ್ದೀರೇನೋ ಅಂತ ಅನ್ಸ್ತು. ನಾನೇ ತಪ್ಪು ಮಾಡ್ತಿದ್ದೀನಿ, ನಿಮ್ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಇಲ್ಲಿಗೆ ಬಂದ್ರೆ ನೀವು ನೋಡಿದ್ರೆ ಆ ಮಗುನ ಎದೆ ಮೇಲೆ ಮಲಗಿಸ್ಕೊಂಡು ಮಲಗಿದಿರಲ್ಲ, ಇವಳು ನಿಮ್ ಸ್ವಂತ ಮಗಳೇ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ಅಲ್ಲ, ಯಾವತ್ತಾದ್ರೂ ಕಂದ ಪ್ರಾಣಿನ ನೀವು ಈ ತರ ಅಪ್ಕೊಂಡು ಮಲಗಿದ್ದೀರಾ? ಅಯ್ಯೋ ಗಿರಿ, ಯಾ ಗಿರಿ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಎದೆ ಮೇಲೆ ಮಲಗಿಸ್ಕೊಳ್ದೇನೆ ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ರಾ? ಓ, ಅಂದ್ರೆ ಸ್ಕಂದ ಪ್ರಾಣಿ ತರನೇ ಈ ಮಗುನು ನಿಮ್ಗೆ ಅಂತ ನೀವೇ ಒಪ್ಕೊಂಡ್ಬಿಟ್ರಿ.
ಎಲ್ರ ಮುಂದೆ ಪ್ರೀತಿ ತೋರ್ಸಕ್ ಆಗಲ್ವಲ್ಲ, ಅದಕ್ಕೆ ಸಪರೇಟ್ ಆಗಿ ಪ್ರೀತಿ ತೋರಿಸ್ತಿದ್ದೀರಾ ಅಲ್ವಾ? ಅಯ್ಯೋ ಗಿರಿ, ನಾನ್ ಪ್ರೀತಿ ತೋರ್ಸಕ್ಕೆ ಅಂತ ಬರ್ಲಿಲ್ವೇ? ಹೌದೌದು, ಪ್ರೀತಿ ತೋರಿಸ್ಬೇಕು ಅಂತಾನೆ ಏನ್ ಬಂದಿರಲ್ಲ. ಆದ್ರೆ ಮಗು ಮುಖ ನೋಡಿದ ತಕ್ಷಣ ತಂದೆ ಮನ್ಸಲ್ವಾ, ಪ್ರೀತಿ ತೋರಿಸ್ಬೇಕು ಅಂತ ಅನ್ಸ್ಬಿಟ್ಟಿರತ್ತೆ. ನೋಡ್ಗಿರಿ, ನನಗಿರೋದು ಒಂದೇ ಮನ್ಸು, ತಂದೆ ಮನ್ಸು ತಾಯಿ ಮನ್ಸು ಅಂತ ಸಪರೇಟ್ ಆಗಿಲ್ಲ. ಸಪರೇಟ್ ಆಗಿ ಇಲ್ದೇನೆ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಅಂತ ಸಪರೇಟ್ ಆಗಿ ಮಾಡ್ಕೊಂಡಿದ್ದೀರಾ? ಓ, ನಂಗೆ ಈಗ ಇನ್ನೊಂದು ಡೌಟ್ ಬರ್ತಾ ಇದೆ, ಮೊದಲನೇ ಹೆಂಡತಿ ನಾನಾ ಅಥವಾ ಅವಳು ಯಾವಳೋನ ಅಂತ. ಗಿರಿ ನೋಡು, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಈ ಮಾತನ್ನ ನಾನ್ ಹೇಳ್ಬೇಕು, ನೀವಲ್ಲ. ಏನೇನ್ ಹೇಳೋದು? ನೀವ್ ಮಾಡ್ತಿರೋ ಕೆಲ್ಸನೇ ನಾನು ಹೇಳ್ತಾ ಇರೋದು ರೀ. ಡ್ಯಾಡಿ, ಓ, ಏನು ಡ್ಯಾಡಿ ಅಂದ ತಕ್ಷಣ ತಿರುಗ್ಬಿಟ್ರಿ? ನೋಡ್ರಿ, ಇದನ್ನೆಲ್ಲ ನೋಡಿನು ನಾನು ತಾಳ್ಮೆಯಿಂದ ಇರೋದಕ್ಕೆ ಸಾಧ್ವಿ ಶಿರೋಮಣಿ ಖಂಡಿತ ಅಲ್ಲ. ನನಗೂ ಒಂದು ಮನ್ಸಿದೆ, ಆ ಮನ್ಸಿಗೆ ನೋವಾಗತ್ತೆ, ನನಗೂ ಕೋಪ ಬರುತ್ತೆ. ಗಿರಿ, ಈಗೇನ್ ಗಿರಿ, ನಿನ್ ಕಾಲಿಗೆ ಬಿದ್ದು ಕೇಳ್ಕೋಬೇಕಾ? ನೋಡು, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ರಾತ್ರಿ ಬಂದಾಗ ನಿನ್ ರೂಮಲ್ಲಿ ಬಿಡ್ಲಿಲ್ವಲ್ಲ, ಅದಕ್ಕೆ ಕೋಪ ಬಂತು. ಇದಕ್ಕೆಲ್ಲ ಕಾರಣ ಇವಳೆ ತಾನೆ, ಇವಳನ್ನ ಚೆನ್ನಾಗಿ ಬೈಬೇಕು ಅಂತ ಬಂದೆ. ಮಗು ಅಲ್ವಾ, ಅವಳ ಮುಖ ನೋಡಿ ಬೈಯಕ್ ಮನ್ಸಾಗ್ಲಿಲ್ಲ. ಅವಳನ್ನ ಮಲಗಿಸ್ತಾ ನನಗೂ ನಿದ್ದೆ ಬಂದ್ಬಿಟ್ಟಿದೆ. ಪ್ಲೀಸ್ ಗಿರಿ, ನನ್ನ ನಂಬು. ಆಯ್ತು, ನಂಬ್ತೀನಿ. ನೀವ್ ಹೇಳ್ತಿರೋದೆಲ್ಲ ಸತ್ಯ ಅಂತ ನನ್ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ. ಗಿರಿ, ಈಗೇನ್ ಪ್ರಮಾಣ ಮಾಡ್ತಿರೋ? ನಾ ಹೋಗ್ಲೋ? ಗಿರಿ, ಆಯ್ತು. ಅಯ್ಯೋ ಬೇಡ ರೀ, ನಿಮ್ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ನನ್ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡೋದಕ್ಕೂ ನೀವ್ ಹೇಸಲ್ಲ ಅಂತ ಗೊತ್ತಾಗೋಯ್ತು. ಧರ್ಮ ಕರ್ಮ ಎಲ್ಲ ಆ ಭಗವಂತ ನೋಡ್ಕೋತಾನೆ, ಏನಾದ್ರೂ ಮಾಡ್ಕೊಡಿ. ಗಿರಿ, ಗಿರಿ, ಯಾಕೆ ಡ್ಯಾಡಿ ನೀವಿಬ್ರು ಜಗಳ ಆಡ್ತಿದ್ದೀರಾ? ಎಂತದೂ ಇಲ್ಲ, ಮಾಡ್ಕೊ ನೀನು. ಶಿವರೇ, ಒಬ್ಬ ಗಂಡಸಾಯಿ ನಿಮ್ಮ ಸಮಸ್ಯೆ ಎಂತಂದಳಿ ನಾನು ಅರ್ಥ ಮಾಡ್ಕೊಳಕ್ ಮಾಡ್ರೆ, ಆದ್ರೆ ಗೌರಿ ಗಂಡಾಯಿ ನಿಮ್ಮ ಜೊತೆ ನಿತ್ಕೊಂಬತ್ತಿಲ್ಲ. ಏಯ್ ಕಾಶಿ ಅವ್ರೆ, ಬೇಸಿಗೆ ಅಂತ ಐಸ್ ಕೇಳಕ್ ಬಂದಿರೋ ಮಗು ನಾನು. ನೈಸ್ ಮಾಡಿ ಐಸ್ ಕೊಡ್ರಿ, ಆದ್ರೆ ಐಸ್ ಡಬ್ದಲ್ಲೇ ಮುಚ್ಚಿಡ್ತೀನಿ ಅಂತಿರಲ್ರಿ. ಶಡ್ಕ ಅಂತ ಬೇಡ, ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಜೊತೆಲಿರ್ರಿ. ಜೊತೆಲಿ ನಿತ್ಕೊಂಬಿದೆ ಚಾರ್ಮುಡಿಗೆ ಆಟ ಮರ್ರೆ, ಎಡವಿ ಬಿದ್ರು ಹರಿಶ್ಚಂದ್ರಗೆ ಆಟೆ. ಶಿವರೇ, ನಿಮ್ಮ ಜೊತೆ ನಿತ್ಕೊಂಬ ನನಗೇನು ತೊಂದರೆ ಇಲ್ಲ ಮರ್ರೆ, ಆದ್ರೆ ನೀವು ಆಲ್ರೆಡಿ ಬಿದ್ದ ಹಳ್ಳಕ್ಕೆ ಕಂಪ್ನಿ ಕೊಡಿ ಅಂದಳಿ ನನ್ನನ್ನು ಎಳ್ಕಂತ್ರೆ ಅಂದಳಿ ಭಯ ಪಟ್ಕೊಂಡ್ರೆ ಆಗಲ್ಲ ಗಿರ್ಜೋರೆ. ಜೀವನದಲ್ಲಿ ಕೆಲವೊಂದು ವಿಷಯನ ಭಯ ಪಟ್ಕೊಂಡೇ ಮಾಡಬೇಕು. ಅಂದರೆ ಗಾಡಿ ಓಡಿಸೋದು, ರೋಡಲ್ಲಿ ಇರಬೇಕಾದ್ರೆ ನಮಗೆ ಭಯ ಆಗುತ್ತೆ, ಆದರೆ ಆ ಭಯನೇ ನಮ್ಮನ್ನು ಕಾಯೋದು. ನೋಡಿ, ಕೆಲವೊಂದು ವಿಷಯನ ಧೈರ್ಯವಾಗೂ ಮಾಡಬೇಕು. ಅಂದರೆ ಅಯ್ಯೋ ನನ್ನೇ ತಗೊಳ್ಳಿ, ಲೋಟ ಹಿಡ್ಕೊಂಡು ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಧೈರ್ಯವಾಗಿ ಯಾವಾಗಲೂ ನಿಮ್ಮ ಮನೆಗೆ ಬರಲ್ವಾ? ಏನೂ ಸಿಗಲಿಲ್ಲ ಅಂದರೆ ಲೋಟ ಕೈಯಲ್ಲಿರುತ್ತೆ, ಅದೇ ಏನಾದರೂ ಸಿಕ್ಕರೆ ರವೆ, ಸಕ್ಕರೆ, ಹಾಲು, ತುಪ್ಪ, ಗೋಡಂಬಿ, ದ್ರಾಕ್ಷಿ, ನಮಗೆ ಬೇಕಾಗಿರೋದೇನು ಹೇಳಿ? ಸಾಕ್ಷಿನೇ ತಾನೇ ಹುಡುಕ್ತಾ ಇರೋದು. ಆದ್ರೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ ಹಾಳದ ಒಂದೇ ಒಂದು ಸಾಕ್ಷಿನೂ ಸಿಗ್ತಾ ಇಲ್ವೇ? ಈಗ ಎಂತ ಮಾಡ್ತಾರೆ ಶಿವರೇ? ಯಾವ ಸೀಮೆ ಪೊಲೀಸ್ರಿ ನೀವು? ಹಲೋ, ಡ್ರೆಸ್ ಹಾಕೊಂಡ ತಕ್ಷಣ ಪೊಲೀಸ್ ಆಗಲ್ಲ, ಸ್ವಲ್ಪ ತಲೆನೂ ಉಪಯೋಗಿಸ್ಬೇಕು. ನನ್ನೇ ಕೇಳ್ತಾರೆ ಎಂತ ಮಾಡ್ತೀರಾ ಅಂತ. ನಾನೇನ್ರಿ ಮಾಡ್ಲಿ? ಡ್ಯಾಡಿ ಅನ್ಕೊಂಡು ಬಂದಿದೆಯಲ್ಲ ಮಗು, ಆ ಮಗುನೇ ನೀವು ನನ್ನ ಡ್ಯಾಡಿ ಅಲ್ಲ ಅಂತ ಬಾಯ್ಬಿಟ್ಟು ಹೇಳ್ಬೇಕಷ್ಟೇ. ಅದೇ ಗೊಪ್ಪುತ್ತೆ, ಆಗಲ್ಲ. ಅದ್ರಲ್ಲೂ ದೊಡ್ಡೋರಾದ್ರೆ ಹೊಡೆದು ಬಡ್ದು ಕೇಳ್ಬೋದು. ಪಾಪ ಅದೇನು ಪುಟ್ಟ ಮಗು. ಪುಟ್ಟ ಮಗು ಅಂತ ಸುಮ್ಮನೆ ಬಿಟ್ಟಿರೋದಕ್ಕೆ. ಇವತ್ತು ಗಿರ್ಜೋರ್ ಮನೇಲಿದೆ, ನಾಳೆ ಶಿವಣ್ಣನ ಕಂಕಳೆಲ್ಲ ಇರುತ್ತೆ, ಪಕ್ಕದಲ್ಲಿ ನಿಮ್ಮ ಸೌತಿನೂ ಇರ್ತಾಳಂದಳಿ ನೀವೆಂತ ಕನ್ಕಂತ್ರಿ ಶಿವರೇ? ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅದೇ ಏನು ವ್ಯವಸ್ಥೆ ಮಾಡ್ತೀರಿ ಅಂತಾನೆ ಅವಾಗಿನಿಂದ ಕೇಳ್ತಾ ಇರೋದು. ಪೊಲೀಸ್ ನೆಟ್ವರ್ಕ್ ಅಂದ್ರೆ ಎಂತ ಅಂದಳಿ ಅನ್ಕೊಂಡ್ರಿ? ಆ ಮಗು ಯಾರಂತ ಏನು ಎತ್ತ ಅಂದಳಿ ನಾನು ಕಂಡಿದ್ದೆ. ಅಯ್ಯಯ್ಯೋ, ಕಂಡುಹಿಡಿಯೋದಕ್ಕೆ ಮೆಣಸಿನ್ಕಾಯಿ ಘಾಟ್ ಹಾಕೋದಾ? ಬೇಡ ಸಂಧ್ಯಾ ಅವರೇ, ಮಕ್ಳಿಗೆ ಹಾಗೆಲ್ಲ ಮಾಡಬಾರ್ದು. ಅದು ಬರೀ ತಪ್ಪಷ್ಟೇ ಅಲ್ಲ, ಮಹಾಪಾಪ. ಅಯ್ಯೋ ಅಂದರೆ 6 ತಿಂಗಳು ಕರ್ಮ ಅಂತೆ, ಸುಮ್ಮನೆ ರೀ. ಪಾಪ ಅಂತ ಕೂತ್ರೆ ಸಂಸಾರ ಉಳಿಯೋದು ಬೇಡವೇನ್ರಿ? ನೀವು ಸುಮ್ಮನೆ ರೀ. ಮೆಣಸಿನ್ಕಾಯಿ ಘಾಟ್ಗೆ ಯಾವ ಮಕ್ಕಳು ಸತ್ಯನ ಮುಚ್ಚಿಡಲ್ಲ.